ಗರಂ ಆಗಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಮುಸ್ಲಿಂ ಪ್ರೀತಿ ನಿಮಗೆ ಅಂತ ಅಂದ್ಬಿಟ್ಟು ಏನದು ಇಲ್ಲಿ ನೋಡಿ, ಇಲ್ಲಿ 1 ಕೋಟಿಗೂ ಅವಕಾಶ ಇದೆ, 2 ಕೋಟಿಗೂ ಅವಕಾಶ ಇದೆ ಮುಸ್ಲಿಮರಿಗೆ. ಆದರೆ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿಗೆ ಇಲ್ಲಿ ತೊಂದರೆ ಆಗ್ತಾ ಇದೆ ಒಂದು ಆರೋಪವನ್ನ ಬಿಜೆಪಿ ಮಾಡ್ತಾ ಇದೆ. ಏನು ಇಷ್ಟು ದಿನ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ 2A ಪ್ರವರ್ಗ ಇದೇನಿತ್ತು, ಇವರಿಗೆ 1 ಕೋಟಿ ಗುತ್ತಿಗೆ ಕಾಮಗಾರಿ ಖರೀದಿಯಲ್ಲಿ ಮೀಸಲು ಇತ್ತು. 1 ಕೋಟಿ ಇದ್ದಿದ್ರು ಕೂಡ ಈಗ ಒಂದು ಸಣ್ಣ 1 ಕೋಟಿ ಒಂದು ಸಣ್ಣ, ಅದರಲ್ಲಿ ಇವರಿಗೆ ಅವಕಾಶ ಇತ್ತು. ಯಾರಿಗೆ? ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ಮತ್ತು 2A ಪ್ರವರ್ಗ. ಇದೀಗ ಕಾಮಗಾರಿ ಮಿತಿಯನ್ನ 2 ಕೋಟಿಗೆ ಹೆಚ್ಚಿಸಿದಂತೆ ಸಿದ್ದರಾಮಯ್ಯ ಸರ್ಕಾರ. ಇದು ತೊಂದರೆ ಆಗತ್ತೆ ಅಂತ ಯಾರಿಗೆ? ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ 2 ಕೋಟಿ ಮಾತ್ರ ನೀವು ಪಡ್ಕೋಬೇಕು. 1 ಕೋಟಿ ಮೊದಲು 1 ಕೋಟಿ ಇದ್ದಿತ್ತು, 2 ಕೋಟಿ ಇದ್ದಿತ್ತು. ಅದನ್ನ 1 ಕೋಟಿ ಮಿನಿಮಮ್ ಇದ್ದದ್ದಲ್ಲ, ಅದನ್ನು ಜಾಸ್ತಿ ಮಾಡಿಬಿಟ್ಟಿದ್ದಾರೆ. 2A ಜೊತೆ ಮುಸ್ಲಿಮರು ಇರುವ 2B ಪ್ರವರ್ಗವು ಸೇರ್ಪಡೆಯಾಗಿದೆ, ಅವ್ರಿಗೆ ತೊಂದರೆ ಆಗತ್ತೆ ಅಂತ ಒಂದು ಬಿಜೆಪಿಯವರ ಏನು ವೇದನೆ. 2B ಪ್ರಮಾಣ ಪತ್ರ ಪಡೆಯಲು ಆದಾಯ ಮಿತಿಯೂ ಇಲ್ಲವಂತೆ, ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಗೆ ಭಾರಿ ಅನ್ಯಾಯ ಆಗತ್ತೆ. ಇಷ್ಟೆಲ್ಲ ಆದರೂ ದಲಿತ ಮುಖಂಡರು ತಂಡವಾಗಿದ್ದಾರೆ. ದಲಿತ ಮುಖಂಡರ ಬಗ್ಗೆ ನನಗೆ ಆಕ್ಷೇಪ ಇದ್ದೇ. 151 ಎಸ್ಸಿಗಳು 1,08,00,000 ಹೊಸ ಇದರ ಪ್ರಕಾರ, ಅದು ಲೀಕ್ ಆಗಿರೋ ಪ್ರಕಾರ. 48 ಎಸ್ಟಿಗಳು 48 ಲಕ್ಷ, 36 ಎಸ್ಸಿ ಎಂಎಲ್ಎಗಳು, 16 ಎಸ್ಟಿ ಎಂಎಲ್ಎಗಳು, ಅದರ ಜೊತೆಗೆ ಕೆಲವರು ಜನರಲ್ ಕ್ಯಾಟಗರಿಯಲ್ಲಿ ಕೂಡ ಗೆದ್ದು ಬರುವಂತವರು ಇದ್ದಾರೆ, ನಮ್ಮ ರಾಜಣ್ಣ ಅಂತವರು. ಎಷ್ಟು ದುಡ್ಡಿದೆ ರೀ ನಿಮಗೆ, ನಿಮ್ಮ ಸಮುದಾಯಕ್ಕೆ ದುಡ್ಡೆಲ್ಲ ನೀವು ಮನಸ್ಸು ಮಾಡಿದರೆ ಎಲ್ಲರೂ ಕೂಡ 101 ಜಾತಿ ಎಲ್ಲ ಸಣ್ಣ ಪುಟ್ಟ ಜಾತಿ ಎಲ್ಲ ಸೇರಿದ್ರೆ ನೀವು ಕಿಂಗ್. ನೀವು ಹೇಳಿದವರು ಮುಖ್ಯಮಂತ್ರಿ ಆಗ್ತಾರೆ. ನೀವು ನೋಡಿದ್ರೆ ಅಲ್ಲಿ ಒಬ್ಬ ನಾಯಕನ ಹಿಂದೆ, ಇಲ್ಲೊಬ್ಬರ ನಾಯಕನ ಹಿಂದೆ ಏನ್ ಮಾಡ್ತೀರಪ್ಪ? ಗರಂ ಆಗಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಮುಸ್ಲಿಂ ಪ್ರೀತಿ ನಿಮಗೆ ಅಂತ ಅಂದ್ಬಿಟ್ಟು ಏನದು ಇಲ್ಲಿ ನೋಡಿ, ಇಲ್ಲಿ 1 ಕೋಟಿಗೂ ಅವಕಾಶ ಇದೆ, 2 ಕೋಟಿಗೂ ಅವಕಾಶ ಇದೆ ಮುಸ್ಲಿಮರಿಗೆ. ಆದರೆ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿಗೆ ಇಲ್ಲಿ ತೊಂದರೆ ಆಗ್ತಾ ಇದೆ ಒಂದು ಆರೋಪವನ್ನ ಬಿಜೆಪಿ ಮಾಡ್ತಾ ಇದೆ. ಏನು ಇಷ್ಟು ದಿನ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ 2A ಪ್ರವರ್ಗ ಇದೇನಿತ್ತು, ಇವರಿಗೆ 1 ಕೋಟಿ ಗುತ್ತಿಗೆ ಕಾಮಗಾರಿ ಖರೀದಿಯಲ್ಲಿ ಮೀಸಲು ಇತ್ತು. 1 ಕೋಟಿ ಇದ್ದಿದ್ರು ಕೂಡ ಈಗ ಒಂದು ಸಣ್ಣ 1 ಕೋಟಿ ಒಂದು ಸಣ್ಣ, ಅದರಲ್ಲಿ ಇವರಿಗೆ ಅವಕಾಶ ಇತ್ತು. ಯಾರಿಗೆ? ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ಮತ್ತು 2A ಪ್ರವರ್ಗ. ಇದೀಗ ಕಾಮಗಾರಿ ಮಿತಿಯನ್ನ 2 ಕೋಟಿಗೆ ಹೆಚ್ಚಿಸಿದಂತೆ ಸಿದ್ದರಾಮಯ್ಯ ಸರ್ಕಾರ. ಇದು ತೊಂದರೆ ಆಗತ್ತೆ ಅಂತ ಯಾರಿಗೆ? ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ 2 ಕೋಟಿ ಮಾತ್ರ ನೀವು ಪಡ್ಕೋಬೇಕು. 1 ಕೋಟಿ ಮೊದಲು 1 ಕೋಟಿ ಇದ್ದಿತ್ತು, 2 ಕೋಟಿ ಇದ್ದಿತ್ತು. ಅದನ್ನ 1 ಕೋಟಿ ಮಿನಿಮಮ್ ಇದ್ದದ್ದಲ್ಲ, ಅದನ್ನು ಜಾಸ್ತಿ ಮಾಡಿಬಿಟ್ಟಿದ್ದಾರೆ. 2A ಜೊತೆ ಮುಸ್ಲಿಮರು ಇರುವ 2B ಪ್ರವರ್ಗವು ಸೇರ್ಪಡೆಯಾಗಿದೆ, ಅವ್ರಿಗೆ ತೊಂದರೆ ಆಗತ್ತೆ ಅಂತ ಒಂದು ಬಿಜೆಪಿಯವರ ಏನು ವೇದನೆ. 2B ಪ್ರಮಾಣ ಪತ್ರ ಪಡೆಯಲು ಆದಾಯ ಮಿತಿಯೂ ಇಲ್ಲವಂತೆ, ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಗೆ ಭಾರಿ ಅನ್ಯಾಯ ಆಗತ್ತೆ. ಇಷ್ಟೆಲ್ಲ ಆದರೂ ದಲಿತ ಮುಖಂಡರು ತಂಡವಾಗಿದ್ದಾರೆ. ದಲಿತ ಮುಖಂಡರ ಬಗ್ಗೆ ನನಗೆ ಆಕ್ಷೇಪ ಇದ್ದೇ. 151 ಎಸ್ಸಿಗಳು 1,08,00,000 ಹೊಸ ಇದರ ಪ್ರಕಾರ, ಅದು ಲೀಕ್ ಆಗಿರೋ ಪ್ರಕಾರ. 48 ಎಸ್ಟಿಗಳು 48 ಲಕ್ಷ, 36 ಎಸ್ಸಿ ಎಂಎಲ್ಎಗಳು, 16 ಎಸ್ಟಿ ಎಂಎಲ್ಎಗಳು, ಅದರ ಜೊತೆಗೆ ಕೆಲವರು ಜನರಲ್ ಕ್ಯಾಟಗರಿಯಲ್ಲಿ ಕೂಡ ಗೆದ್ದು ಬರುವಂತವರು ಇದ್ದಾರೆ, ನಮ್ಮ ರಾಜಣ್ಣ ಅಂತವರು. ಎಷ್ಟು ದುಡ್ಡಿದೆ ರೀ ನಿಮಗೆ, ನಿಮ್ಮ ಸಮುದಾಯಕ್ಕೆ ದುಡ್ಡೆಲ್ಲ ನೀವು ಮನಸ್ಸು ಮಾಡಿದರೆ ಎಲ್ಲರೂ ಕೂಡ 101 ಜಾತಿ ಎಲ್ಲ ಸಣ್ಣ ಪುಟ್ಟ ಜಾತಿ ಎಲ್ಲ ಸೇರಿದ್ರೆ ನೀವು ಕಿಂಗ್. ನೀವು ಹೇಳಿದವರು ಮುಖ್ಯಮಂತ್ರಿ ಆಗ್ತಾರೆ. ನೀವು ನೋಡಿದ್ರೆ ಅಲ್ಲಿ ಒಬ್ಬ ನಾಯಕನ ಹಿಂದೆ, ಇಲ್ಲೊಬ್ಬರ ನಾಯಕನ ಹಿಂದೆ ಏನ್ ಮಾಡ್ತೀರಪ್ಪ? ಗರಂ ಆಗಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಮುಸ್ಲಿಂ ಪ್ರೀತಿ ನಿಮಗೆ ಅಂತ ಅಂದ್ಬಿಟ್ಟು ಏನದು ಇಲ್ಲಿ ನೋಡಿ, ಇಲ್ಲಿ 1 ಕೋಟಿಗೂ ಅವಕಾಶ ಇದೆ, 2 ಕೋಟಿಗೂ ಅವಕಾಶ ಇದೆ ಮುಸ್ಲಿಮರಿಗೆ. ಆದರೆ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿಗೆ ಇಲ್ಲಿ ತೊಂದರೆ ಆಗ್ತಾ ಇದೆ ಒಂದು ಆರೋಪವನ್ನ ಬಿಜೆಪಿ ಮಾಡ್ತಾ ಇದೆ. ಏನು ಇಷ್ಟು ದಿನ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ 2A ಪ್ರವರ್ಗ ಇದೇನಿತ್ತು, ಇವರಿಗೆ 1 ಕೋಟಿ ಗುತ್ತಿಗೆ ಕಾಮಗಾರಿ ಖರೀದಿಯಲ್ಲಿ ಮೀಸಲು ಇತ್ತು. 1 ಕೋಟಿ ಇದ್ದಿದ್ರು ಕೂಡ ಈಗ ಒಂದು ಸಣ್ಣ 1 ಕೋಟಿ ಒಂದು ಸಣ್ಣ, ಅದರಲ್ಲಿ ಇವರಿಗೆ ಅವಕಾಶ ಇತ್ತು. ಯಾರಿಗೆ? ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ಮತ್ತು 2A ಪ್ರವರ್ಗ. ಇದೀಗ ಕಾಮಗಾರಿ ಮಿತಿಯನ್ನ 2 ಕೋಟಿಗೆ ಹೆಚ್ಚಿಸಿದಂತೆ ಸಿದ್ದರಾಮಯ್ಯ ಸರ್ಕಾರ. ಇದು ತೊಂದರೆ ಆಗತ್ತೆ ಅಂತ ಯಾರಿಗೆ? ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ 2 ಕೋಟಿ ಮಾತ್ರ ನೀವು ಪಡ್ಕೋಬೇಕು. 1 ಕೋಟಿ ಮೊದಲು 1 ಕೋಟಿ ಇದ್ದಿತ್ತು, 2 ಕೋಟಿ ಇದ್ದಿತ್ತು. ಅದನ್ನ 1 ಕೋಟಿ ಮಿನಿಮಮ್ ಇದ್ದದ್ದಲ್ಲ, ಅದನ್ನು ಜಾಸ್ತಿ ಮಾಡಿಬಿಟ್ಟಿದ್ದಾರೆ.
2A ಜೊತೆ ಮುಸ್ಲಿಮರು ಇರುವ 2B ಪ್ರವರ್ಗವು ಸೇರ್ಪಡೆಯಾಗಿದೆ, ಅವ್ರಿಗೆ ತೊಂದರೆ ಆಗತ್ತೆ ಅಂತ ಒಂದು ಬಿಜೆಪಿಯವರ ಏನು ವೇದನೆ. 2B ಪ್ರಮಾಣ ಪತ್ರ ಪಡೆಯಲು ಆದಾಯ ಮಿತಿಯೂ ಇಲ್ಲವಂತೆ, ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಗೆ ಭಾರಿ ಅನ್ಯಾಯ ಆಗತ್ತೆ. ಇಷ್ಟೆಲ್ಲ ಆದ್ರೂ ದಲಿತ ಮುಖಂಡರು ತಂಡವಾಗಿದ್ದಾರೆ. ದಲಿತ ಮುಖಂಡರ ಬಗ್ಗೆ ನನಗೆ ಆಕ್ಷೇಪ ಇದ್ದೇ ಇದೆ. 151 ಎಸ್ಸಿಗಳು 1,08,00,000 ಹೊಸ ಇದರ ಪ್ರಕಾರ, ಅದು ಲೀಕ್ ಆಗಿರೋ ಪ್ರಕಾರ. 48 ಎಸ್ಟಿಗಳು 48 ಲಕ್ಷ, 36 ಎಸ್ಸಿ ಎಂಎಲ್ಎಗಳು, 16 ಎಸ್ಟಿ ಎಂಎಲ್ಎಗಳು, ಅದರ ಜೊತೆಗೆ ಕೆಲವರು ಜನರಲ್ ಕ್ಯಾಟಗರಿಯಲ್ಲಿ ಕೂಡ ಗೆದ್ದು ಬರುವಂತವರು ಇದ್ದಾರೆ, ನಮ್ಮ ರಾಜಣ್ಣ ಅಂತವರು. ಎಷ್ಟು ದುಡ್ಡಿದೆ ರೀ ನಿಮಗೆ, ನಿಮ್ಮ ಸಮುದಾಯಕ್ಕೆ ದುಡ್ಡೆಲ್ಲ ನೀವು ಮನಸ್ಸು ಮಾಡಿದ್ರೆ ಎಲ್ಲರೂ ಕೂಡ 101 ಜಾತಿ ಎಲ್ಲ ಸಣ್ಣ ಪುಟ್ಟ ಜಾತಿಯೆಲ್ಲ ಸೇರಿದ್ರೆ ನೀವು ಕಿಂಗ್, ನೀವು ಹೇಳಿದವ್ರು ಮುಖ್ಯಮಂತ್ರಿ ಆಗ್ತಾರೆ. ನೀವು ನೋಡಿದ್ರೆ ಅಲ್ಲಿ ಒಬ್ಬ ನಾಯಕನ ಹಿಂದೆ ಇಲ್ಲೊಬ್ಬರ ನಾಯಕನ ಹಿಂದೆ ಏನ್ ಮಾಡ್ತೀರಪ್ಪ. ಓಕೆ, ಗರಂ ಆಗಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಏನು ಮುಸ್ಲಿಂ ಪ್ರೀತಿ ನಿಮಗೆ ಅಂತಂದ್ಬಿಟ್ಟು ಏನದು ಇಲ್ಲಿ ನೋಡಿ, ಇಲ್ಲಿ 1 ಕೋಟಿಗೂ ಅವಕಾಶ ಇದೆ, 2 ಕೋಟಿಗೂ ಅವಕಾಶ ಇದೆ ಮುಸ್ಲಿಮರಿಗೆ. ಆದ್ರೆ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿಗೆ ಇಲ್ಲಿ ತೊಂದರೆ ಆಗ್ತಾ ಇದೆ ಒಂದು ಆರೋಪವನ್ನ ಬಿಜೆಪಿ ಮಾಡ್ತಾ ಇದೆ. ಏನು ಇಷ್ಟು ದಿನ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ 2A ಪ್ರವರ್ಗ ಇದೇನಿತ್ತು, ಇವರಿಗೆ 1 ಕೋಟಿ ಗುತ್ತಿಗೆ ಕಾಮಗಾರಿ ಖರೀದಿಯಲ್ಲಿ ಮೀಸಲು ಇತ್ತು. 1 ಕೋಟಿ ಇದ್ದಿದ್ರು ಕೂಡ ಈಗ ಒಂದು ಸಣ್ಣ 1 ಕೋಟಿ ಒಂದು ಸಣ್ಣ, ಅದರಲ್ಲಿ ಇವರಿಗೆ ಅವಕಾಶ ಇತ್ತು. ಯಾರಿಗೆ? ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ಮತ್ತು 2A ಪ್ರವರ್ಗ. ಇದೀಗ ಕಾಮಗಾರಿ ಮಿತಿಯನ್ನ 2 ಕೋಟಿಗೆ ಹೆಚ್ಚಿಸಿದಂತೆ ಸಿದ್ದರಾಮಯ್ಯ ಸರ್ಕಾರ. ಇದು ತೊಂದರೆ ಆಗತ್ತೆ ಅಂತ ಯಾರಿಗೆ? ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ 2 ಕೋಟಿ ಮಾತ್ರ ನೀವು ಪಡ್ಕೋಬೇಕು. 1 ಕೋಟಿ ಮೊದಲು 1 ಕೋಟಿ ಇದ್ದಿತ್ತು, 2 ಕೋಟಿ ಇದ್ದಿತ್ತು, ಅದನ್ನ 1 ಕೋಟಿ ಮಿನಿಮಮ್ ಇದ್ದದ್ದಲ್ಲ, ಅದನ್ನು ಜಾಸ್ತಿ ಮಾಡಿಬಿಟ್ಟಿದ್ದಾರೆ. 2A ಜೊತೆ ಮುಸ್ಲಿಮರು ಇರುವ 2B ಪ್ರವರ್ಗವು ಸೇರ್ಪಡೆಯಾಗಿದೆ, ಅವ್ರಿಗೆ ತೊಂದರೆ ಆಗತ್ತೆ ಅಂತ ಒಂದು ಬಿಜೆಪಿಯವರ ಏನು ವೇದನೆ. 2B ಪ್ರಮಾಣ ಪತ್ರ ಪಡೆಯಲು ಆದಾಯ ಮಿತಿಯೂ ಇಲ್ಲವಂತೆ, ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಗೆ ಭಾರಿ ಅನ್ಯಾಯ ಆಗತ್ತೆ. ಇಷ್ಟೆಲ್ಲ ಆದ್ರೂ ದಲಿತ ಮುಖಂಡರು ತಂಡವಾಗಿದ್ದಾರೆ. ದಲಿತ ಮುಖಂಡರ ಬಗ್ಗೆ ನನಗೆ ಆಕ್ಷೇಪ ಇದ್ದೇ ಇದೆ. 151 ಎಸ್ಸಿಗಳು 1,08,00,000 ಹೊಸ ಇದರ ಪ್ರಕಾರ, ಅದು ಲೀಕ್ ಆಗಿರೋ ಪ್ರಕಾರ. 48 ಎಸ್ಟಿಗಳು 48 ಲಕ್ಷ, 36 ಎಸ್ಸಿ ಎಂಎಲ್ಎಗಳು, 16 ಎಸ್ಟಿ ಎಂಎಲ್ಎಗಳು, ಅದರ ಜೊತೆಗೆ ಕೆಲವರು ಜನರಲ್ ಕ್ಯಾಟಗರಿಯಲ್ಲಿ ಕೂಡ ಗೆದ್ದು ಬರುವಂತವರು ಇದ್ದಾರೆ, ನಮ್ಮ ರಾಜಣ್ಣ ಅಂತವರು. ಎಷ್ಟು ದುಡ್ಡಿದೆ ರೀ ನಿಮಗೆ, ನಿಮ್ಮ ಸಮುದಾಯಕ್ಕೆ ದುಡ್ಡೆಲ್ಲ ನೀವು ಮನಸ್ಸು ಮಾಡಿದ್ರೆ ಎಲ್ಲರೂ ಕೂಡ 101 ಜಾತಿ ಎಲ್ಲ ಸಣ್ಣ ಪುಟ್ಟ ಜಾತಿಯೆಲ್ಲ ಸೇರಿದ್ರೆ ನೀವು ಕಿಂಗ್, ನೀವು ಹೇಳಿದವ್ರು ಮುಖ್ಯಮಂತ್ರಿ ಆಗ್ತಾರೆ. ನೀವು ನೋಡಿದ್ರೆ ಅಲ್ಲಿ ಒಬ್ಬ ನಾಯಕನ ಹಿಂದೆ ಇಲ್ಲೊಬ್ಬರ ನಾಯಕನ ಹಿಂದೆ ಏನ್ ಮಾಡ್ತೀರಪ್ಪ. ಓಕೆ.